ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10th ಸ್ಟ್ಯಾಂಡರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ ಏನ್ ಮಾಡೋಣ ಅಂತಂದ್ರೆ ನಮ್ಮ ನೆಕ್ಸ್ಟ್ ಚಾಪ್ಟರ್ ಟ್ರಯಾಂಗಲ್ಸ್ ಡಿಸ್ಕಸ್ ಮಾಡೋಣಂತ್ರಿ. ದಟ್ ಈ ಒಂದು ವಿಡಿಯೋದೊಳಗೆ ಏನಪ್ಪಾ ಅಂದ್ರೆ ಟ್ರಯಾಂಗಲ್ಸ್ ಇಂಟ್ರೊಡಕ್ಷನ್ ನೋಡೋಣ. ಸೊ ಮುಂದೆ ಬರುವಂತ ವಿಡಿಯೋ ಒಳಗ 1 ಮಾರ್ಕ್ ದಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಒಂದೊಂದಾಗಿ ಏನಪ್ಪಾ ಅಂದ್ರೆ ಒಂದೊಂದು ವಿಡಿಯೋ ಒಳಗ ಡಿಸ್ಕಸ್ ಮಾಡ್ಕೊತ ಹೋಗೋಣಂತ್ರಿ. ಓಕೆ, ಸೊ ಮತ್ತೆ ತಡ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಮತ್ತೆ ಆಗ್ತಾರ ದಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಟ್ರಯಾಂಗಲ್ಸ್. ಓಕೆ, ಟ್ರಯಾಂಗಲ್ಸ್ ಬಗ್ಗೆ ನಾವೇನಪ್ಪಾ ಅಂದ್ರೆ ಇದಕ್ಕಿಂತ ಮುಂಚೆನೂ ನಾವೇನಂದ್ರೆ ಸ್ಟಡಿ ಮಾಡಿದೀವಿ. ಸೊ ಈ ಒಂದು ಇದ್ರೊಳಗ ದಟ್ ಅದ್ರ ಮುಂದಿನ ಭಾಗವನ್ನ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಟ್ರಯಾಂಗಲ್ಸ್ ಅಂದ್ರೆ ಏನ್ರಿ? ಟ್ರಯಾಂಗಲ್ಸ್ ಅಂತಂದ್ರೆ ಇಟ್ ಇಸ್ ಅ closed plane figure. It is a closed plane figure which has 3 sides. 3 sides ಇರುವಂತಹ ಒಂದು closed plane figure ಗೆ ನಾವೇಂತ ಕರಿತೀವಿ ಅಂತಂದ್ರೆ ಟ್ರಯಾಂಗಲ್ ಅಂತ ಕರಿತೀವಿ. ಇದಕ್ಕೆ ಎಷ್ಟು ಸೈಡ್ ಇರ್ತಾವ್ರಿ? ದಟ್ ಈಗ ನಾವು ಹೇಳಿದಾಗೆ ದಟ್ 3 ಸೈಡ್ಸ್ ಇರ್ತಾವ, ಆ ನಂತರ 3 ಆಂಗಲ್ಸ್ ಇರ್ತಾವ, ಆ ನಂತರ 3 ವರ್ಟೈಸಸ್ ಇರ್ತಾವ. ಎ ಬಿ ಸಿ ಅನ್ನುವಂತ 3 ವರ್ಟೈಸಸ್, ದಟ್ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಅನ್ನುವಂತ 3 ಆಂಗಲ್ಸ್ ಇರ್ತಾವ. ಆ ನಂತರ ದಟ್ ಈ 3 ಆಂಗಲ್ಸ್ ಸಮ್ ಎಷ್ಟಕ್ಕೆ ಈಕ್ವಲ್ ಇರ್ತೈತಿ ಅಂತಂದ್ರೆ 180 ಡಿಗ್ರಿಗೆ ಈಕ್ವಲ್ ಇರ್ತದೆ. ಓಕೆನಾ? ರೈಟ್. ಸೊ ಈಗ ದಟ್ ಈ ಟ್ರಯಾಂಗಲ್ಸ್ ಅನ್ನ ಏನಪ್ಪಾ ಅಂತಂದ್ರೆ ನಾವು ದಟ್ ಕ್ಲಾಸಿಫೈ ಮಾಡ್ತೇವ್ರಿ. ದಟ್ ಇವನ್ ಏನಪ್ಪಾ ಅಂತಂದ್ರೆ 2 ವೇದೊಳಗೆ ಏನಪ್ಪಾ ಅಂತಂದ್ರೆ ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಟ್ರಯಾಂಗಲ್ಸ್. ಓಕೆ, ಸೊ 2 ಇದ್ರೊಳಗೆ ವೇ ಒಳಗೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ ಹೆಂಗ ಕ್ಲಾಸಿಫೈ ಮಾಡ್ತೀವಿ? ಸೊ ಒಂದು ದಟ್ ಟ್ರಯಾಂಗಲ್ ನ ದಟ್ ಬೇಸ್ಡ್ ಅಪಾನ್ ಸೈಡ್ಸ್, ಬೇಸ್ಡ್ ಆನ್ ಸೈಡ್ಸ್ ದಟ್ ಟ್ರಯಾಂಗಲ್ ನ ಕ್ಲಾಸಿಫೈ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ದಟ್ ಬೇಸ್ಡ್ ಆನ್ ಆಂಗಲ್ಸ್ ಅನ್ನು ಸಹಿತ ನಾವೇನಪ್ಪಾ ಅಂತಂದ್ರೆ ಟ್ರಯಾಂಗಲ್ಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ಆಂಗಲ್ಸ್. ಓಕೆ, ರೈಟ್. ಸೊ ಈಗ ಬೇಸ್ಡ್ ಆನ್ ಸೈಡ್ಸ್ ಅಂದ್ರೆ ಯಾವ ರೀತಿ ಇರ್ತತಿ, ಬೇಸ್ಡ್ ಆನ್ ಆಂಗಲ್ಸ್ ಅಂತಂದ್ರೆ ಯಾವ ರೀತಿ ಇರ್ತತಿ. ಓಕೆ, ಈಗ ಇದ್ರೊಳಗೆ ಏನಂತಂದ್ರೆ ದಟ್ 3 ರೀತಿಯಾದಂತ ದಟ್ ಟ್ರಯಾಂಗಲ್ಸ್ ಬರ್ತಾವ್ರಿ. ದಟ್ ಆಲ್ರೆಡಿ ನಾವು ಇದನ್ನ ಕಲ್ತಿದ್ದೀವಿ, ಒಂದ್ಸರಿ ರಿವೈಸ್ ಮಾಡ್ತಾ ಇದ್ದೇವೆ ಇದನ್ನ. ಒಂದೇದು ಏನಪ್ಪಾ ಅಂತಂದ್ರೆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೈಡ್ಸ್ ಬೇಸ್ ಮೇಲೆ ನಮಗೆ ಬರುವಂತಹ ಮೊದಲನೇ ಟ್ರಯಾಂಗಲ್ ಯಾವ್ದಪ್ಪ ಅಂತಂದ್ರೆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಓಕೆ, ನಂತರ ಬರೋದು ಐಸೋಸೆಲಸ್ ಟ್ರಯಾಂಗಲ್. ನಂತರ ಬರೋದು ಏನಪ್ಪಾ ಅಂತಂದ್ರೆ ದಟ್ ಸ್ಕೇಲರ್ ಟ್ರಯಾಂಗಲ್. ಓಕೆ, ರೈಟ್. ಸೊ ಸ್ಪೆಲ್ಲಿಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಡೀತಿರ್ತದ್ರಿ, ತೊಂದರೆ ಇಲ್ಲ. ಇದು ಏನ ಒಂದ್ಸರಿ ಇದನ್ನ ಒಂದ್ಸರಿ ನೋಡ್ಕೊಡ್ರಿ. ಓಕೆ, ಸ್ಕೇಲರ್ ಟ್ರಯಾಂಗಲ್. ನಂತರ ಬೇಸ್ಡ್ ಆನ್ ಆಂಗಲ್ಸ್ ಅಂತಂದ್ರೆ ದಟ್ ಬೇಸ್ಡ್ ಆನ್ ಆಂಗಲ್ಸ್ ಏನಪ್ಪಾ ಅಂತಂದ್ರೆ 3 ನಾವು ಟ್ರಯಾಂಗಲ್ಸ್ ಅನ್ನ ದಟ್ ಇಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದೇದು ಏನಪ್ಪಾ ಅಂತಂದ್ರೆ ದಟ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ಆ ನಂತರ ಅಕ್ಯೂಟ್ ಆಂಗಲ್ಡ್ ಟ್ರಯಾಂಗಲ್, ನಂತರ ರೈಟ್ ಆಂಗಲ್ಡ್ ಟ್ರಯಾಂಗಲ್, ನಂತರ ಆಪ್ಟ್ಯೂಸ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಹೇಳಿ ನಾವು 3 ರೀತಿಯಾಗಿ ಆಂಗಲ್ ಬೇಸ್ ಮೇಲೆ ಏನಂತಂದ್ರೆ ಟ್ರಯಾಂಗಲ್ಸ್ ನ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಹೆಂಗಿರತ್ರಿ? ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತಂದ್ರೆ ದಟ್ 3 ಸೈಡ್ಸ್ ಏನಾಗಿರ್ತಾವ್ರಿ ಈಕ್ವಲ್ ಇರ್ತಾವ. 3 ಸೈಡ್ಸ್ ಏನಾಗಿರ್ತಾವ್ರಿ ಈಕ್ವಲ್ ಇರ್ತಾವು. ಆ ನಂತರ ಈ 3 ಸೈಡ್ಸ್ ಇದು 3 ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ದಟ್ ಈ 3 ಆಂಗಲ್ಸ್ ಒಂದಕ್ಕೊಂದು ಏನಂತಂದ್ರೆ ಈಕ್ವಲ್ ಇರ್ತಾವು. ಅದೇ ಎಷ್ಟಾಗಿರ್ತಾವ ಅಂತಂದ್ರೆ 6 ಡಿಗ್ರಿ ಇರ್ತತಿ. 3 ಆಂಗಲ್ಸ್ ಸೇರಿಸಿದ್ರೆ 180 ಡಿಗ್ರಿ ಬರಬೇಕು. 3 ಆಂಗಲ್ ಈಕ್ವಲ್ ಅದಾವು, ಹಂಗಂದ್ರೆ ಒಂದೊಂದು ಆಂಗಲ್ ಎಷ್ಟು ಇರ್ತಾವ್ರಿ? 60 ಡಿಗ್ರಿ ಇರ್ತಾವು. ಓಕೆ, ಸೊ ಐಸೋಸೆಲಸ್ ಟ್ರಯಾಂಗಲ್ ಅಂತಂದ್ರೆ ಏನಾಗಿರ್ತತಿ ಅಂತಂದ್ರೆ ಇಲ್ಲಿ ನಮಗ 2 ಸೈಡ್ಸ್ ಈಕ್ವಲ್ ಇರ್ತಾವ್ರಿ. ಓಕೆ, 2 ಸೈಡ್ಸ್ ಈಕ್ವಲ್ ಇರ್ತಾವು. ಯಾವ 2 ಸೈಡ್ಸ್ ಈಕ್ವಲ್ ಇರ್ತಾವಲ್ಲ ಅವುಗಳ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವು ಅಂತಂದ್ರೆ ಈಕ್ವಲ್ ಇರ್ತಾವ. ಓಕೆ, ಸೊ ಅಪೋಸಿಟ್ ಆಂಗಲ್ಸ್ ಟು ದ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಈಕ್ವಲ್ ಸೈಡ್ಸ್ ಇರುವಂತಹ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವು ಅಂತಂದ್ರೆ ಈಕ್ವಲ್ ಆಗಿರ್ತಾವು. ಸೊ ನಂತರ ಸ್ಕೇಲರ್ ಟ್ರಯಾಂಗಲ್ ಅಂದ್ರೆ ಹೆಂಗಿರ್ತದ್ರಿ? ಸ್ಕೇಲರ್ ಟ್ರಯಾಂಗಲ್ ಅಂತಂದ್ರೆ 3 ಸೈಡ್ಸ್ ಏನಾಗಿರ್ತಾವ್ರಿ? ಬೇರೆ ಬೇರೆ ಆಗಿರ್ತಾವ. ಓಕೆ, ಸೊ ಒಂದ್ರಲ್ಲಿ ಅಂತ ಏನಪ್ಪಾ ಅಂದ್ರೆ ಒಂದಕ್ಕೆ ಏನಪ್ಪಾ ಅಂದ್ರೆ ಈಕ್ವಲ್ ಇರಲ್ಲ. ಆ ನಂತರ ಈ 3 ಆಂಗಲ್ಸ್ ಏನಪ್ಪಾ ಅಂದ್ರೆ ಒಂದಕ್ಕೊಂದು ಸಮ ಇರಲ್ರಿ. 3 ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಬೇರೆ ಬೇರೆ ಆಗಿರ್ತಾವ. ಇದು ಸ್ಕೇಲರ್ ಟ್ರಯಾಂಗಲ್. ಓಕೆ, ಸೊ ಇಲ್ಲಿ ದಟ್ ಬೇಸ್ಡ್ ಆನ್ ಆಂಗಲ್ಸ್ ಬೇಸ್ ಮೇಲೆ ನಾವು ಟ್ರಯಾಂಗಲ್ಸ್ ಅನ್ನ ನಾವು ಕ್ಲಾಸಿಫೈ ಮಾಡ್ಲಿಕ್ಕಿರ್ತೀವಲ್ಲ, ಇಲ್ಲಿ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಏನಾಗಿರ್ತಾವ್ರಿ? 3 ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಅಕ್ಯೂಟ್ ಆಂಗಲ್ಸ್ ಆಗಿರ್ತಾವ. ಓಕೆ, ಸೊ ಈ 3 ಆಂಗಲ್ ಏನಾಗಿರ್ತಾವ್ರಿ? 90 ಡಿಗ್ರಿಗಿಂತ ಕಡಿಮೆ ಇರ್ತಾವ. ಓಕೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಏನಾಗಿರ್ತೈತಿ ಅಂತಂದ್ರೆ
ಒಂದು ರೈಟ್ ಆಂಗಲ್ ಇರ್ತೈತಿ, ಇನ್ನೆರಡು ಏನಾಗಿರ್ತಾವು ಅಂತಂದ್ರೆ ಅಕ್ಯೂಟ್ ಆಂಗಲ್ ಇರ್ತಾವ. ಓಕೆ, ಇದು ಒಂದು ರೈಟ್ ಆಂಗಲ್ ಇರ್ತೈತಿ, ಇವೆರಡು ಅಕ್ಯೂಟ್ ಆಂಗಲ್ ಇರ್ತಾವ. ಓಕೆ ಸರ್, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಮೂರು ಅಕ್ಯೂಟ್ ಆಂಗಲ್ಸ್ ಇದು, ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಮೂರು ರೈಟ್ ಆಂಗಲ್ ಇರ್ಲಿಕ್ಕೆ ಸಾಧ್ಯನಾ? ಹಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಕಾರಣ ಏನಪ್ಪಾ ಅಂತಂದ್ರೆ ನಮಗ ಮೂರು ಆಂಗಲ್ ಸೇರಿಸಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ಬರುತ್ತೆ 180 ಡಿಗ್ರಿ. ಈಗ ನಮ್ಗೆ ಎರಡು 90 ತಗೊಂಡ್ವಿ ಅಂದ್ರೆ ಮೂರನೇ ಆಂಗಲ್ ನಮ್ಗೆ ಜಾಗ ಇರಂಗಿಲ್ಲ. ಎರಡು ಆಂಗಲ್ 90 ಡಿಗ್ರಿ ಬರ್ಲಿಕ್ಕಿಲ್ಲ, ಮೂರ್ ಆಂಗಲ್ ಅಂತೂ ಬರೋದೇ ಇಲ್ಲ. ಓಕೆನಾ, ರೈಟ್. ಸೊ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಆಗಿತ್ತು. ನಂತರ ಆಪ್ಟಿಸ್ ಆಂಗಲ್ ಟ್ರಯಾಂಗಲ್, ಇದ್ರೊಳಗೆ ಏನಾಗಿರ್ತೈತಿ ಅಂತಂದ್ರೆ ಒಂದು ಆಂಗಲ್ ಏನಾಗಿರ್ತೈತಿ, ಆಪ್ಟಿಸ್ ಆಂಗಲ್ ಆಗಿರ್ತೈತಿ. ಓಕೆ, ಸೊ ಇವೇನಪ್ಪಾ ಅಂತಂದ್ರೆ ನಮ್ಮ ಟ್ರಯಾಂಗಲ್ಸ್ ಏನಪ್ಪಾ ಅಂತಂದ್ರೆ ಕ್ಲಾಸಿಫಿಕೇಶನ್ ಆಗಿತ್ತು. ಓಕೆ, ಇದಕ್ಕೂ ಮುಂಚೆ 9th ಮತ್ತು 7th ಸ್ಟ್ಯಾಂಡರ್ಡ್ ಬಗ್ಗೆ ಟ್ರಯಾಂಗಲ್ ನಾವೇನ್ ನೋಡಿದ್ವಿ ಅಂತಂದ್ರೆ ದಟ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅನ್ನ ನೋಡಿದ್ವಿ. ಓಕೆ, ಸೊ ಈಗ ನಾವು 10th ಸ್ಟ್ಯಾಂಡರ್ಡ್ ಒಳಗ ದಟ್ ಇನ್ನೊಂದು ನಾವು ಇದನ್ನ ನೋಡ್ಲಿಕ್ಕತ್ತೀವಿ, ಅದೇನಪ್ಪಾ ಅಂತಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ನೋಡ್ತೀವಿ. ಸೊ ಅದಕ್ಕೂ ಮುಂಚೆ ನಾವೇನ್ ಮಾಡೋಣ ಅಂತಂದ್ರೆ ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಏನು, ಸಿಮಿಲರ್ ಫಿಗರ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಅದಾದ ನಂತರ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಥವಾ ದಟ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಮತ್ತೆ ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಬರ್ತೈತಿ. ಓಕೆನಾ, ರೈಟ್. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡಿಫರೆನ್ಸ್ ಇನ್ ಬಿಟ್ವೀನ್ ಕಾಂಗ್ರುಯೆಂಟ್ ಫಿಗರ್ಸ್ ಅಂಡ್ ಸಿಮಿಲರ್ ಫಿಗರ್ಸ್. ಓಕೆ, ಕಾಂಗ್ರುಯೆಂಟ್ ಫಿಗರ್ಸ್ ಮತ್ತೆ ಏನ್ರಿ ಸಿಮಿಲರ್ ಫಿಗರ್ಸ್. ರೈಟ್, ಈಗ ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಏನ್ರಿ? ಕಾಂಗ್ರುಯೆಂಟ್ ಫಿಗರ್ಸ್ ಅಂತಂದ್ರೆ ದಟ್ ಈಗ ಮೊದಲಕ್ಕೆ ಏನ್ ಮಾಡೋಣ ಅಂತಂದ್ರೆ ದಟ್ ಅದು ಅಂದ್ರೆ ಏನು ಅಂತಂದ್ರೆ ನಾವು ನೋಡೋಣಂತ್ರಿ. ಅದಾದ ನಂತರ ಥಿಯರಾಟಿಕಲ್ಲಿ ದಟ್ ಕಾಂಗ್ರುಯೆಂಟ್ ಫಿಗರ್ ಅಂದ್ರೆ ಏನು ಅಂತ, ಅದು ಏನ್ರಿ ಸಿಮಿಲರ್ ಫಿಗರ್ ಅಂದ್ರೆ ಏನು ಅಂತ ಹೇಳಿ ಡಿಸ್ಕಸ್ ಮಾಡೋಣಂತ. ಓಕೆ, ಸೊ ಕಾಂಗ್ರುಯೆಂಟ್ ಫಿಗರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಫಿಗರ್ ಇರ್ತಾವ್ರಿ. ಎರಡು ಫಿಗರ್ ಏನಾಗಿರ್ತಾವು ಅಂತಂದ್ರೆ ಅದ್ರದ್ದು ಶೇಪ್ ಮತ್ತೆ ಸೈಜ್ ಏನಾಗಿರ್ತೈತಿ ಅಂತಂದ್ರ ಸೇಮ್ ಇರ್ತಾವು. ಅವಕ್ ನಾವೇನಂತ ಕರಿತೀವ್ರಿ, ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಕರಿತೀವಿ. ಓಕೆ, ಸೊ ದಟ್ ಇಲ್ಲಿ ಏನಾಗಿರ್ತೈತಿ ಅಂತಂದ್ರ shape and size of figures, shape and size of figures same. Okay, so that similar figures ಅಂದ್ರೆ ಏನ್ರಿ? shape is same, size may or may not ಸೇಮ್. ಓಕೆ, ಸೊ ಇಲ್ಲಿ ಶೇಪ್ ಮತ್ತೆ ಸೈಜ್ ಎರಡು ಸೇಮ್ ಆಗಿರ್ತಾವ್ರಿ. ಇಲ್ಲಿ ಸಿಮಿಲರ್ ಫಿಗರ್ಸ್ ಒಳಗೆ ಏನಾಗಿರ್ತೈತಿ ಅಂದ್ರೆ ಶೇಪ್ ಸೇಮ್ ಇರ್ತೈತಿ, ಸೈಜ್ ಸೇಮ್ ಇರ್ಬೋದು, ಇರ್ಲಾರ್ದೇನು ಇರ್ಬೋದು. ಓಕೆ, ಸೊ ಇದನ್ನ ನಾವು ಈ ರೀತಿಯಾಗಿ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ರಿ. ಒಂದ್ 2-3 ಎಕ್ಸಾಂಪಲ್ಸ್ ತಗೊಂಡ್ ನೋಡೋಣ, ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತೈತಿ. ಮೊದಲು ಏನಪ್ಪಾ ಅಂತಂದ್ರೆ ಎರಡು ಸರ್ಕಲ್ ತಗೊಂಡ್ರಿ. ಓಕೆ, ಸೊ ಈ ಎರಡು ಸರ್ಕಲ್ ಅನ್ನ ತಗೊಂಡ್ವಿ ಅಂತಂದ್ರೆ ಇದರ ರೇಡಿಯಸ್ ಏನಾಗಿರ್ಲಿ ಅಂತಂದ್ರೆ 2 ಸೆಂಟಿಮೀಟರ್ ಅಲ್ಲಿ, ಇದ್ರದ್ದು ರೇಡಿಯಸ್ ಏನಪ್ಪಾ ಅಂದ್ರೆ 2 ಸೆಂಟಿಮೀಟರ್ ಅಲ್ಲಿ. ಓಕೆ, ಸೊ ಇವೆರಡು ಸರ್ಕಲ್ ಏನಪ್ಪಾ ಅಂತಂದ್ರೆ ದಟ್ ಎಕ್ಸಾಕ್ಟ್ಲಿ ಸೇಮ್ ಅದಾವ್ರಿ. ಅದರ ರೇಡಿಯಸ್ ಏನಪ್ಪಾ ಅಂದ್ರೆ ಈಕ್ವಲ್ ಐತಿ, ಸೈಜ್ ಸೇಮ್ ಐತಿ, ಶೇಪ್ ನ ಸೇಮ್ ಐತಿ. ಇದು ಸರ್ಕಲ್ ಇದ್ರೆ ಇದು ಸಹಿತ ಏನಪ್ಪಾ ಅಂತಂದ್ರೆ ಸರ್ಕಲ್ ಐತಿ. ಸೊ ಇಂಥ ಫಿಗರ್ಸ್ ಏನಂತ ಕರಿತೀವ್ರಿ, ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಕರಿತೀವಿ. ಶೇಪ್ ಅಂಡ್ ಸೈಜ್ ಆರ್ ಸೇಮ್. ಓಕೆ, ಸೊ ದಟ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರಿ. ದಟ್ ನಾವು ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ದಟ್ ಇಕ್ವಿಲೇಟರಲ್ ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಓಕೆ, ರೈಟ್. ಎರಡು ಟ್ರಯಾಂಗಲ್ಸ್ ಅನ್ನ ನಾ ಇಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ. ದಟ್ ಇದು ಏನಾಗಿರ್ಲಿ ಅಂತಂದ್ರೆ 3 ಸೆಂಟಿಮೀಟರ್ ಅಲ್ಲಿ, ಇದು ಏನಾಗಿರ್ಲಿ ಅಂತಂದ್ರೆ 3 ಸೆಂಟಿಮೀಟರ್. ಇಲ್ಲಿ 3 ಸೈಡ್ಸ್ 3 ಸೆಂಟಿಮೀಟರ್ ಅದಾವ್ರಿ. ಇಲ್ಲಿ 3 ಸೈಡ್ಸ್ ಏನಪ್ಪಾ ಅಂತಂದ್ರೆ 3 ಸೆಂಟಿಮೀಟರ್ ಅದಾವ. ಅಂದ್ರೆ ಇದು ಏನಪ್ಪಾ ಅಂದ್ರೆ ಎರಡು ಶೇಪ್ ಏನಪ್ಪಾ ಅಂತಂದ್ರೆ ಟ್ರಯಾಂಗುಲರ್ ಶೇಪ್ ಐತಿ. ಅದಾದ ನಂತರ ಸೈಜ್ ಏನೈತಿ ಅಂತಂದ್ರೆ ಇದೆಷ್ಟು ಸೈಜ್ ಐತಿ, ಇದು ಅಷ್ಟು ಸೈಜ್ ಐತಿ. ಸೊ ಇವು ಏನಪ್ಪಾ ಅಂತಂದ್ರೆ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ಬೋದು. ನಂತರ ದಟ್ ಇನ್ನೊಂದು ಎಕ್ಸಾಂಪಲ್ ತಗೋತೇನ್ರಿ. ಏನ್ರಿ? ದಟ್ ಈಸ್ ಸ್ಕ್ವೇರ್ ತಗೊಳ್ಳೋಣ. ರೈಟ್. ಓಕೆ, ರೈಟ್. ಸೊ ಸ್ಕ್ವೇರ್ ಅಂದ್ರೆ ಏನಿರ್ತದ್ರಿ, 4 ಸೈಡ್ಸ್ ಈಕ್ವಲ್ ಇರ್ತಾವ. ಅಂತರ ಎಲ್ಲಾ ಆಂಗಲ್ಸ್ ಏನಾಗಿರ್ತಾವ ಅಂದ್ರೆ ಇಂಟೀರಿಯರ್ ಆಂಗಲ್ಸ್ 90 ಡಿಗ್ರಿಗೆ ಈಕ್ವಲ್ ಇರ್ತಾವ. ಓಕೆ, ಸೊ ಇಲ್ಲಿ ಏನಾಗಿರ್ಲಿ ಅಂತಂದ್ರೆ ಇದು ದಟ್ 2 ಸೆಂಟಿಮೀಟರ್ ಇರ್ಲಿ, ಇದ್ರ ಸೈಡ್ 2 ಸೆಂಟಿಮೀಟರ್ ಇರ್ಲಿ. ಇಲ್ಲಿ ಇದರ ಶೇಪ್ ನೋಡಿದ್ರೆ ಎರಡು ಸ್ಕ್ವೇರ್ ಅದಾವು. ಆ ನಂತರ ದಟ್ ಇವುಗಳ ಸೈಜ್ ಏನಪ್ಪಾ ಅಂತಂದ್ರೆ ಎರಡು ಒಂದೇ ಆಗ್ಯಾವು. ಸೊ ಇಂತಹ ಫಿಗರ್ಸ್ ಗೆ ನಾವೇಂತ ಕರಿತೀವಿ ಅಂತಂದ್ರೆ ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಕರಿತೀವಿ. ನಂತರ ಸಿಮಿಲರ್ ಫಿಗರ್ಸ್ ಅಂದ್ರೆ, ಸೊ ಇಲ್ಲಿ ಒಂದು ಸರ್ಕಲ್ ತಗೋಣ. ಏನ್ರಿ, ಶೇಪ್ ಸೇಮ್ ಇರಬೇಕು ಅಂತ ಹೇಳಕತ್ತಾರ. ಓಕೆ, ಸೊ ಇಲ್ಲೊಂದು ಸರ್ಕಲ್ ಅದರಿ, ದಟ್
ಇಲ್ಲಿ ಒಂದು ಸರ್ಕಲ್ ಅದ, ಎರಡು ಏನ್ರಿ ಇವು, ಇದು ಸರ್ಕಲ್ಲೇ ಇದು ಸರ್ಕಲ್ಲೇ, ಶೇಪ್ ಸೇಮ್ ಅದ, ಸರ್ಕಲ್ ಸರ್ಕಲ್ ಶೇಪ್ ಸೇಮ್ ಅದ. ಇದ್ರದ್ದು ರೇಡಿಯಸ್ 2 ಸೆಂಟಿಮೀಟರ್ ಇರಲಿ, ಇದ್ರ ರೇಡಿಯಸ್ ಏನಪ್ಪಾ ಅಂದ್ರೆ 3 ಸೆಂಟಿಮೀಟರ್ ಇರಲಿ. ಇದು ಸೈಜ್ ಸಾಂದದ, ಇದು ಸೈಜ್ ಏನಪ್ಪಾ ಅಂತಂದ್ರೆ ದೊಡ್ಡದ. ಇಂಥ ಫಿಗರ್ಸ್ಗೆ ನಾವೇಂತ ಕರಿತೀವಿ ರೀ, ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಓಕೆ ರೈಟ್. ಸೊ ಟ್ರಯಾಂಗಲ್ಸ್ ಬಗ್ಗೆ ಮಾತಾಡ್ದಾಯ್ತು ಅಂತಂದ್ರೆ ದಟ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ 2 ಟ್ರಯಾಂಗಲ್ ಅನ್ನ ತಗೋತೀನಿ. ಓಕೆ, ಸೊ 2 ಟ್ರಯಾಂಗಲ್ ಎಂತ ಯಾವಾಗಿರ್ಲಿ ಅಂತಂದ್ರೆ ಇಕ್ವಿಲೇಟರಲ್ ಟ್ರಯಾಂಗಲ್ ಆಗಿರ್ಲಿ. ಓಕೆ, ಸೊ ಇದು ಸೈಡ್ 2 ಸೆಂಟಿಮೀಟರ್ ಆಗಿರ್ಲಿ, ಇದರ ಸೈಡ್ ಏನಪ್ಪಾ ಅಂತಂದ್ರೆ 3 ಸೆಂಟಿಮೀಟರ್ ಆಗಿರ್ಲಿ. ಶೇಪ್ ಏನದರಿ ಸೇಮ್ ಅದ, ಇದು ಹೆಂಗದ ಅದು ಹಂಗದ ನೋಡ್ಲಿಕ್ಕೆ, ಆದ್ರೆ ಇದು ಸಾಂದ್ ಐತಿ, ಇದು ದೊಡ್ಡದೈತಿ. ಓಕೆ ರೈಟ್. ಸೊ ನೆಕ್ಸ್ಟ್ ಸ್ಕ್ವೇರ್ ರಿಲೇಟೆಡ್ ನಾವು ಹೇಳೋದಾಯ್ತು ಅಂತಂದ್ರೆ ದಟ್ ಇದು ಸ್ಕ್ವೇರ್. ಓಕೆ, ಇದೇ ರೀತಿಯಾದಂಥದ್ದು ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ಡ್ರಾ ಮಾಡೋಣ, ಆದ್ರೆ ಇದ್ರ ಸೈಜ್ಗೆ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ದೊಡ್ಡದಾಗಿರಲಿ. ಓಕೆ, ಇದು 2 ಸೆಂಟಿಮೀಟರ್ ಅಲ್ಲಿ, ಇದು 3 ಸೆಂಟಿಮೀಟರ್ ಅಲ್ಲಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಶೇಪ್ ಸೇಮ್ ಐತಿ, ಸೈಜ್ ಡಿಫ್ರೆಂಟ್ ಐತ್ರಿ. ಇಂಥ ಫಿಗರ್ಸ್ ನಾವೇಂತ ಕರಿತೀವಿ ಅಂತಂದ್ರೆ ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ನಮ್ಗೆ ಜಸ್ಟ್ ಪ್ರಾಕ್ಟಿಕಲ್ ಆಯ್ತು, ನೋಡಿದ್ರೆ ನಾವೇನಪ್ಪಾ ಅಂದ್ರೆ ಸಿಮಿಲರ್ ಫಿಗರ್ಸ್ ಅದಾವ, ಕಾಂಗ್ರುಯೆಂಟ್ ಫಿಗರ್ಸ್ ಅದಾವ ಅಂತ ಹೇಳ್ಬೋದು. ಆದ್ರೆ ಥಿಯರಾಟಿಕಲಿ ನಾವೇನಪ್ಪಾ ಅಂದ್ರೆ ಎಕ್ಸಾಮ್ನಾಗ ನಾವು ಇದನ್ನ ನೋಡಿ ಇದಕ್ಕಿದು ಸಿಮಿಲರ್, ಇದಕ್ಕಿದು ಕಾಂಗ್ರುಯೆಂಟ್ ಅಂತ ಹೇಳಿಕ್ಕಿಲ್ರಿ, ಅಲ್ಲಿ ನಾವು ಅದನ್ನ ಬರೆದು ಪ್ರೂವ್ ಮಾಡ್ಬೇಕಾಗ್ತೈತಿ. ಅದನ್ನ ಏನ್ ಮಾಡೋಣ ಅಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಅದಕ್ಕೂ ಮುಂಚೆ ನಾವು ಇನ್ನೊಂದು ಹೇಳಿದ್ವಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಶೇಪ್ ಸೇಮ್ ಇರ್ತೈತಿ, ಸೈಜ್ ಮೇ ಆರ್ ಮೇ ನಾಟ್ ಸೇಮ್ ಅಂತ ಹೇಳಕತ್ತೀವಿ. ಓಕೆ, ಸೊ ಹಂಗಂದ್ರೆ ಶೇಪ್ ಏನ್ರಿ, ಸಾರಿ, ಸೈಜ್ ಮೇ ಆರ್ ಮೇ ನಾಟ್ ಸೇಮ್, ಸೈಜ್ ಸೇಮ್ ಇರ್ಬೋದು, ಇರ್ಲಾರ್ದನೆ ಇರ್ಬೋದು. ಹಂಗಂದ್ರೆ ಶೇಪ್ ಸೇಮ್ ಅದಾವ, ಸೈಜ್ ಸೇಮ್ ಅದಾವಲ್ರಿ, ಹಂಗಂದ್ರೆ ಇವೇನಪ್ಪಾ ಅಂದ್ರೆ ಸಿಮಿಲರ್ ಫಿಗರ್ಸ್. ಹೌದ್ರಿ, ಇವು ಸಿಮಿಲರ್ ಫಿಗರ್ಸ್. ಅಂದ್ರೆ ಕಾಂಗ್ರುಯೆಂಟ್ ಫಿಗರ್ಸ್ ಏನಾಗಿರ್ತಾವ್ರಿ, ಸಿಮಿಲರ್ ಫಿಗರ್ಸ್ ಆಗಿರ್ತಾವು. ಆದ್ರೆ ಸಿಮಿಲರ್ ಫಿಗರ್ಸ್ ಏನಪ್ಪಾ ಅಂದ್ರೆ ಕಾಂಗ್ರುಯೆಂಟ್ ಫಿಗರ್ಸ್ ಆಗಿರಲ್ಲ. ಸೊ ಇದಕ್ಕೊಂದು ನಾ ಸ್ಟೇಟ್ಮೆಂಟ್ ಬರಿತೇನ್ರಿ, ಏನ್ರಿ, ಆಲ್ ಕಾಂಗ್ರುಯೆಂಟ್ ಫಿಗರ್ಸ್ ಆರ್ ಸಿಮಿಲರ್ ಬಟ್ ರಿವರ್ಸ್ ಈಸ್ ನಾಟ್ ಟ್ರೂ. ಓಕೆ, ಸೊ ಎಲ್ಲಾ ಕಾಂಗ್ರುಯೆಂಟ್ ಫಿಗರ್ಸ್ ಸಿಮಿಲರ್ ಫಿಗರ್ಸ್ ಆಗಿತ್ತು, ಆದ್ರೆ ಎಲ್ಲಾ ಸಿಮಿಲರ್ ಫಿಗರ್ಸ್ ಕಾಂಗ್ರುಯೆಂಟ್ ಫಿಗರ್ಸ್ ಆಗಿರೋದಿಲ್ಲ. ಓಕೆನಾ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇಲ್ಲಿ ಕಾಂಗ್ರುಯೆಂಟ್ ಫಿಗರ್ಸ್ ಸಿಮಿಲರ್ ಫಿಗರ್ಸ್ ಏನಪ್ಪಾ ಅಂದ್ರೆ ಡಿಫರೆನ್ಸ್ ಅನ್ನ ನೋಡಿದ್ವಿ. ಅದಾದ ನಂತರ ಅವು ಹೆಂಗಿರ್ತಾವು, ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಯಾವ ರೀತಿ ಇರ್ತಾವು, ಸಿಮಿಲರ್ ಫಿಗರ್ಸ್ ಅಂದ್ರೆ ಯಾವ ರೀತಿ ಇರ್ತಾವು ಅಂತ ಹೇಳಿ ನೋಡಿದ್ವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಥಿಯರಾಟಿಕಲಿ ಸಿಮಿಲರ್ ಫಿಗರ್ಸ್ ಅಂತಂದ್ರೆ ಎಂತಾವ್ ಇರ್ತಾವು ಅಂತಂದ್ರೆ ನೋಡೋಣ ಅಂತ. ಓಕೆ, ಸೊ ಮೊದಲು ನಾನೇನಪ್ಪಾ ಅಂದ್ರೆ ಅದಕ್ಕೆ ಡೆಫಿನೇಷನ್ ಹೇಳ್ತೀನಿ. ಅದಾದ ನಂತರ ದಟ್ ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಏನಂದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ತೈತಿ. ಓಕೆ, ಸೊ ಸಿಮಿಲರ್ ಫಿಗರ್ಸ್, ಸರಿ, ಸಿಮಿಲರ್ ಫಿಗರ್ಸ್ ಅಂದ್ರೆ ಐತ್ರಿ ದಟ್ ಟೂ ಫಿಗರ್ಸ್ ಅನ್ನೋಕೆನ ಇಲ್ಲಿ ಏನ್ ತಗೊಳ್ಳೋಣ ಅಂತಂದ್ರೆ ಪಾಲಿಗಾನ್ಸ್ ತಗೊಳ್ಳಂತ್ರಿ. ಓಕೆ, ಸೊ 2 ಪಾಲಿಗಾನ್ಸ್ ಆಫ್ ಸೇಮ್ ನಂಬರ್ ಆಫ್ ಸೈಡ್ಸ್. ಓಕೆ, 2 ಪಾಲಿಗಾನ್ಸ್ ಆಫ್ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ if ದಟ್ 2 ಪಾಯಿಂಟ್ ಅದರಿ. 1ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ದೇರ್ corresponding angles must be equal. ಅವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಂತಂದ್ರೆ ಈಕ್ವಲ್ ಇರ್ಬೇಕ್ರಿ. ಅಂಡ್ ದೇರ್ corresponding sides must be in same ರೇಷಿಯೋ. ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ಬೇಕು ಅಂತಂದ್ರೆ ಸೇಮ್ ರೇಷಿಯೋ ಒಳಗಿರ್ಬೇಕು. ಸೊ ಹಿಂಗಂದ್ರೆ ಏನಂತಂದ್ರೆ ಹೇಳಿ ಏನಪ್ಪಾ ಅಂತಂದ್ರೆ ಎರಡು ನಾವೇನ್ ಮಾಡೋಣ ಅಂತಂದ್ರೆ ಕ್ವಾಡ್ರಿಲೇಟರಲ್ ತಗೊಂಡು ಇದನ್ನ ಅರ್ಥ ಮಾಡ್ಕೊಳ್ತೀವಿ. ಓಕೆ, ದಟ್ ಲೆಟ್ ದಿಸ್ ಬಿ ಎ ಬಿ ಸಿ ಡಿ. ಸೊ ಇದೇ ರೀತಿಯಾಗಿ ದಟ್ ಇನ್ನೊಂದು ಕ್ವಾಡ್ರಿಲೇಟರಲ್ ತಗೊಳ್ಳೋಣ. ರೈಟ್, ಇದು ಸ್ವಲ್ಪ ದೊಡ್ಡದಾಗಿರ್ಲಿ. ಪಿ ಕ್ಯೂ ಆರ್ ಎಸ್. ಓಕೆ, ಸೊ ಇಲ್ಲಿ ಎ ಗೆ ಕರೆಸ್ಪಾಂಡಿಂಗ್ ಏನದರಿ ಪಿ ಅದ, ಬಿ ಗೆ ಕ್ಯೂ ಅದ, ಆನಂತರ ಸಿ ಗೆ ಆರ್ ಅದ, ಆನಂತರ ಡಿ ಗೆ ಏನದ್ರಿ ಎಸ್ ಅದ.
ಓಕೆ ಸೊ ದಟ್ ಟೂ ಪಾಲಿಗಾನ್ಸ್ ಆಫ್ ಸೇಮ್ ನಂಬರ್ ಆಫ್ ಸೈಡ್ಸ್, ಎರಡು ಪಾಲಿಗಾನ್ ಅದಾವ್ರಿ, ಇದಕ್ಕೂ 4 ಸೈಡ್ಸ್ ಅದಾವು, ಇದಕ್ಕೂ 4 ಸೈಡ್ಸ್ ಅದಾವು, ಇವೆರಡು ಸಿಮಿಲರ್ ಇದಾವು ಅಂತ ಹೇಳ್ಬೇಕು ಅಂತಂದ್ರೆ ದೇರ್ ಕರೆಸ್ಪಾಂಡಿಂಗ್ angles must be equal, which means angle A is equal to angle P. ಇವೆರಡು ಸಿಮಿಲರ್ ಅಂತ ಹೇಳ್ಬೇಕಂದ್ರೆ ಕಂಡೀಷನ್ ಏನ್ ಇರ್ಬೇಕ್ರಿ, ಕರೆಸ್ಪಾಂಡಿಂಗ್ angles, that is angle B is equal to angle Q, angle C is equal to angle R, ಆನಂತರ angle D is equal to angle S ಇರಬೇಕು. ಒಂದೇ ಕಂಡೀಷನ್. ಇದಿಷ್ಟೇನಾ? ಇದಿಷ್ಟೇ ಅಲ್ಲ ರೀ, ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ದಟ್ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಪ್ಪಾ ಅಂತಂದ್ರೆ ದಟ್ ಸೇಮ್ ರೇಷಿಯೋ ಒಳಗ ಇರಬೇಕು. ಓಕೆ, ಇಲ್ಲಿ ಎ ಬಿ ಗೆ ಪಿ ಕ್ಯೂ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಆನಂತರ ಬಿ ಸಿ ಗೆ ಕ್ಯೂ ಆರ್, ಓಕೆ, ದಟ್ ಸಿ ಡಿ ಗೆ ಎಸ್ ಆರ್, ಓಕೆ, ದಟ್ ಎ ಡಿ ಗೆ ಪಿ ಎಸ್, ಎಡಿಗೆ ಪಿ ಎಸ್. ಸೊ ಇವಿಷ್ಟು ನಾವೇನಾದ್ರೂ ಬರ್ದ್ವಿ ಅಂತಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಇವೆರಡು ಫಿಗರ್ಸ್ ಸಿಮಿಲರ್ ಅದಾವು ಅಂತ ಹೇಳ್ಬೋದು. ಓಕೆ, ಸೊ ಈಗ ನಾವೇನಪ್ಪಾ ಅಂದ್ರೆ ಇದು ಸಿಮಿಲರ್ ಫಿಗರ್ಸ್ ಅಂತಂದ್ರೆ ನಮ್ಗೊಂದು ಐಡಿಯಾ ಸಿಕ್ತು. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ ನೋಡೋಣ ಅಂತ. ಓಕೆ, ಸೊ ಸಿಮಿಲರ್ ಟ್ರಯಾಂಗಲ್ಸ್ ಅಂತಂದ್ರೆ ಈಗ ದಟ್ ಅಲ್ಲಿ ಪಾಲಿಗಾನ್ಸ್ ಏನ್ ಬರ್ದಲ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಟ್ರಯಾಂಗಲ್ಸ್ ಗೆ ಸೇಮ್ ವಿಷಯವನ್ನ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ಏನಪ್ಪಾ ಅಂತಂದ್ರೆ two triangles are similar, two triangles are similar. Okay, so two polygons idenappa antandre similar irbeku antandre that two triangles are similar if, okay, so two polygons similar irbekantandre ಏನು ಹೇಳಿದ್ವಿ, ಅವುಗಳ ಸೈಡ್ಸ್ ನಂಬರ್ ಆಫ್ ಸೈಡ್ಸ್ ಏನಪ್ಪಾ ಅಂದ್ರೆ ಎರಡು ಈಕ್ವಲ್ ಆಗಿರಬೇಕು. ಇಲ್ಲಿ 4 ಇದ್ರೆ 4, ಇಲ್ಲಿ 3 ಇದ್ರೆ 3, 5 ಇದ್ರೆ 5 ಆಗಿರಬೇಕು. ಆ ನಂತರ ಏನಾಗಿರ್ಬೇಕಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರ್ಬೇಕು. ಆ ನಂತರ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷಿಯೋ ಒಳಗಿರ್ಬೇಕು ಅಂತ ನೋಡಿದ್ವಿ. ಸೊ ಇಲ್ಲಿ ಸಹಿತ ಟೂ ಟ್ರಯಾಂಗಲ್ಸ್ ಏನಾದ್ರೂ ಸಿಮಿಲರ್ ಇರಬೇಕು ಅಂತಂದ್ರೆ ದಟ್ ಒಂದೇ ಕಂಡೀಷನ್ ಏನ್ರಿ, ದೇರ್ ಕರೆಸ್ಪಾಂಡಿಂಗ್ angles must be equal. Okay, anantara their corresponding ratio must be in the same ratio. Their corresponding ratio must be equal. Okay, so that ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಇದ್ರ ಎಕ್ಸಾಂಪಲ್ ತಗೊಂಡು ನೋಡಿದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ದಟ್ ನಾನು ಇದನ್ನ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಯಾಕಂದ್ರೆ ಇದ್ರೊಳಗ ಒಂದು ಹೊಸ ವಿಷಯವನ್ನ ನಾವಿಲ್ಲಿ ಕಲ್ಕೋತೀವಿ. ಓಕೆ, ಸೊ ಈ ಟ್ರಯಾಂಗಲ್ ಅನ್ನ ಇಲ್ಲಿ ಹೆಂಗಿತ್ತ ಹಂಗ ತಗೊಂಡಿದ್ವಿ, ಇಲ್ಲಿ ಏನಪ್ಪಾ ಅಂದ್ರೆ ಈ ರೀತಿ ತಗೊಳ್ಬೇಡ, ಇದನ್ನ ಸ್ವಲ್ಪ ನಾ ಏನ್ ಮಾಡ್ತೀನಿ ಅಂತಂದ್ರೆ ಈ ರೀತಿಯಾಗಿ ವರ್ಟಿಕಲ್ ಡ್ರಾ ಮಾಡ್ಕೊತೇನೆ. ಓಕೆ, ಸರಿನಾ? ರೈಟ್. ಸೊ ಹಿಂಗ್ಯಾಕಂದ್ರೆ ಇದ್ರೊಳಗೆ ನಾವು ಒಂದು ಹೊಸ ವಿಷಯವನ್ನ ಅರ್ಥ ಮಾಡ್ಕೋತೀವ್ರಿ, ದಟ್ ಇದನ್ನ ಚೆನ್ನಾಗಿ ಕೇಳ್ಕೊಡ್ರಿ. ಓಕೆ, ಸೊ ಇಲ್ಲಿ ಏನಾಗಿರ್ಲಿ ಅಂತಂದ್ರೆ ಆಂಗಲ್ ಎ ಗೆ ಆಂಗಲ್ ಎಫ್ ಈಕ್ವಲ್ ಆಗಿರ್ಲಿ, ಆಂಗಲ್ ಬಿ ಗೆ ಆಂಗಲ್ ಡಿ ಈಕ್ವಲ್ ಆಗಿರ್ಲಿ, ಆನಂತರ ಆಂಗಲ್ ಸಿ ಗೆ ಆಂಗಲ್ ಇ ಈಕ್ವಲ್ ಆಗಿರ್ಲಿ. ಓಕೆ, ರೈಟ್. ಇದನ್ನ ನಾವು ಇಲ್ಲಿ ಬರಿತೇನ್ರಿ. ಒಂದೇ ಕಂಡೀಷನ್, ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಸ್ಟ್ ಬಿ ಈಕ್ವಲ್, ದಟ್ ಈಸ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ F, angle B is equal to angle D, ಆನಂತರ angle C is equal to angle E. ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನದಾವು ಅಂತಂದ್ರೆ ಈಕ್ವಲ್ ಅದಾವು. ಒಂದನೇ ಕಂಡೀಷನ್ ಆಯ್ತು. ಆನಂತರ ಎರಡನೇ ಕಂಡೀಷನ್, ಎ ಬಿ ಗೆ ಅಲ್ಲಿ ಏನದ ರೀ, ಡಿ ಎಫ್ ಅಥವಾ ಎಫ್ ಡಿ ಅದ, ಎ ಬಿ ಡಿವೈಡೆಡ್ ಬೈ ಎಫ್ ಡಿ, ಸಾರಿ ಎ ಡಿ ಅಲ್ಲ ರೀ, ಎ ಬಿ ಬರ್ಕೋಬೇಕಾಗಿತ್ತು. ಓಕೆ, ನಂತರ ಬಿ ಸಿ ಡಿವೈಡೆಡ್ ಬೈ ಡಿ ಇ. ಓಕೆ, ಆನಂತರ ದಟ್ ಎ ಸಿ ಡಿವೈಡೆಡ್ ಬೈ ಎಫ್ ಪಿ, ಓಕೆ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತೈತಿ ಏನಪ್ಪಾ ಅಂದ್ರೆ ಎ ಬಿ ಅಂದ್ರೂ ಅದೇ, ಬಿ ಎ ಅಂದ್ರೂ ಅದೇ. ಸೊ ಲೆಟರ್ಸ್ ಏನಪ್ಪಾ ಅಂದ್ರೆ ಆ ಕಡೆ ಈ ಕಡೆ ಆಗೋದ್ರಿಂದ ಆ ಲೈನ್ ಸೆಗ್ಮೆಂಟ್ ಬೇರೆ ಆಗುತ್ತೇನ್ರಿ? ಇಲ್ಲ. ಡಿ ಅಂದ್ರೂ ಅದೇ, ಇ ಡಿ ಅಂದ್ರೂ ಅದೇ, ಎಫ್ ಡಿ ಅಂದ್ರೂ ಅದೇ, ಡಿ ಎಫ್ ಅಂದ್ರೂ ಅದೇ. ಓಕೆನಾ? ಯಾಕಂತಂದ್ರೆ ದಟ್ ನಮ್ಗಿಲ್ಲ ಅದನ್ನ ಬೇಕಾಗ್ತೈತೆ, ಅದ್ರ ಸಲುವಾಗಿ ನಿಮ್ಗೆ ನಾನು ಅದನ್ನ ಒಂದ್ಸರಿ ರಿಮೈಂಡ್ ಮಾಡಿದೆ. ರೈಟ್. ಸೊ ಇವೆರಡು ಟ್ರಯಾಂಗಲ್ಸ್ ಏನ್ದಾವ್ರಿ, ಸಿಮಿಲರ್ ಅದಾವ. ಸೊ ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅದಾವ ಅಂತ ಹೇಳ್ಬೇಕಂತಂದ್ರೆ ದಟ್ ನಾವು ಮ್ಯಾಥಮೆಟಿಕಲಿ ಯಾವ ರೀತಿ ಹೇಳ್ತೀವ್ರಿ, ಅಂದ್ರೆ ಅದಕ್ಕೊಂದು ಸೈನ್ ಯೂಸ್ ಮಾಡ್ತೀವಿ. ಓಕೆ, ನಮ್ಗೆ ಈ ಸೈನ್ ಬಗ್ಗೆ ಆಲ್ರೆಡಿ ಗೊತ್ತೈತ್ರಿ. ಓಕೆ, ಈ ಸೈನ್ ನಾವು ಆಲ್ರೆಡಿ ಯೂಸ್ ಮಾಡಿದ್ವಿ. ಇದೇನಪ್ಪಾ ಅಂತಂದ್ರೆ ದಟ್ ಕಾಂಗ್ರುಯೆನ್ಸಿಯನ್ನ ಹೇಳ್ತೈತಿ.
ಏನ್ ಹೇಳ್ತೀರಿ ಈ ಸೈನ್ ಏನ್ ಹೇಳ್ತೈತಿ ಅಂತಂದ್ರೆ ದಟ್ ಕಾಂಗ್ರೆಂಟ್ ಎರಡು ಫಿಗರ್ಸ್ ಕಾಂಗ್ರೆಂಟ್ ಅದಾವು ಅನ್ನೋದನ್ನ ಹೇಳ್ತೈತಿ. ಸೊ ಎರಡು ಇದು ಫಿಗರ್ ಸಿಮಿಲರ್ ಅದಾವು ಅಂತ ಹೇಳ್ಬೇಕಂದ್ರೆ ಏನ್ ಸೈನ್ ಯೂಸ್ ಮಾಡ್ತೀವಿ ಅಂತಂದ್ರೆ ದಟ್ ಈ ರೀತಿಯಾದಂತಹ ಸೈನ್ ಅನ್ನ ಯೂಸ್ ಮಾಡ್ತೀವಿ. ಇದೇನ್ ಹೇಳ್ತೈತ್ರಿ ಸಿಮಿಲಾರಿಟಿಯನ್ನ ಹೇಳ್ತೈತಿ. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತ ಹೇಳ್ತೈತಿ. ಈಗ ಇಲ್ಲಿ ಏನದರಿ ಇಲ್ಲಿ ಟ್ರಯಾಂಗಲ್ ಫಸ್ಟ್ ಏನದರಿ ABC ಅದ, ಆನಂತರ ಇಲ್ಲಿ ಟ್ರಯಾಂಗಲ್ ಏನದರಿ DEF ಅದ. ಇವೆರಡು ಟ್ರಯಾಂಗಲ್ ಏನದಾವ್ರಿ ಸಿಮಿಲರ್ ಅದಾವು. ಓಕೆನಾ ರೈಟ್. ಸೊ ಈ ರೀತಿಯಾಗಿ ಬರ್ದ್ವಿ ಅಂತಂದ್ರ ನಾವು ಬರ್ದಿರುವಂತದ್ದು ಏನಾಗತ್ರಿ ತಪ್ಪಾಗತ್ತೆ. ಇದು ಸರಿಯಲ್ಲ, ಇದು ತಪ್ಪು. ಯಾಕೆ ತಪ್ಪು ಅಂತಂದ್ರ ಇಲ್ಲಿ ಒಂದು ಶಬ್ದ ಬಳಸ್ತೀವಿ ಏನ್ರಿ ಕರೆಸ್ಪಾಂಡಿಂಗ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತಂದ ಹೇಳಿ. ಓಕೆ ದರ್ ಕರೆಸ್ಪಾಂಡಿಂಗ್ ಏನ್ರಿ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ. ಇಲ್ಲಾಂದ್ರೆ ಇದು ಸ್ವಲ್ಪ ಸ್ಟೇಟ್ಮೆಂಟ್ ಬದಲು ಮಾಡ್ತಾರೆ. ಓಕೆ ದ ರೇಷಿಯೋ ಆಫ್ ಇಲ್ಲೂ ಹಂಗ ಬರ್ಕೊಂಡಿದ್ದೇವ ಕರೆಸ್ಪಾಂಡಿಂಗ್ ಸೈಡ್ಸ್ ಮಸ್ಟ್ ಬಿ ಇನ್ ದ ಸೇಮ್ ರೇಷಿಯೋ. ಓಕೆ ದರ್ ಓಕೆ ರೈಟ್ ಅದನ್ನ ಬರ್ಬಿಡೋಣ. Okay, then corresponding sides must be in equal proportion in the same ratio. Okay, ಇಲ್ಲೊಂದು ಸ್ಟೇಟ್ಮೆಂಟ್ ಮಿಸ್ಟರ್ ತಪ್ಪಾಗುತ್ತೆ. ಓಕೆ ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಅನ್ನುವಂತ ಶಬ್ದ ಬಳಸಿರ್ತೀವಿ. ಕರೆಸ್ಪಾಂಡಿಂಗ್ ಅಂದ್ರೆ ಏನಪ್ಪಾ ಅಂತಂತಂದ್ರೆ ಈಗ ಎ ಗೆ ಎಫ್ ಅದ. ಓಕೆ ಸೊ ಇಲ್ಲಿ ಎ ಅದರಿ, ಇಲ್ಲಿ ಏನದರಿ ಡಿ ಅದ. ಎ ಗೆ ಎಫ್ ಇಲ್ಲ ರೀ, ಅದ್ರ ಸಂಬಂಧ ಏನಾಗತ್ತದ ಅಂದ್ರ ಮಿಸ್ಟೇಕ್ ಆಗತೈತಿ. ಬಿ ಗೆ ಡಿ ಇರಬೇಕು, ಬಿ ಗೆ ಇ ಅದ. ಓಕೆ ಸಿ ಗೆ ಏನ ಇರ್ಬೇಕ್ರಿ ಇ ಇರಬೇಕು, ಆದ್ರೆ ಇಲ್ಲಿ ಎಫ್ ಅದ. ಆರ್ಡರ್ ಚೇಂಜ್ ಆಗ್ಲಿಕ್ಕೆ ಸೊ ಆರ್ಡರ್ ಅನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ. ಸೊ ಟ್ರಯಾಂಗಲ್ ABC ಒಂದೇ ಒಂದು ಟ್ರಯಾಂಗಲ್ ಆರ್ಡರ್ ನ ಹೆಂಗಾದ್ರೂ ಬರ್ಕೊಡ್ರಿ, ಎರಡನೇದನ್ನ ಬರಿಬೇಕಾದಾಗ ಹುಷಾರಾಗಿ ಬರ್ರಿ. ಎ ಗೆ ಏನದರಿ ಎಫ್ ಅದ, ಎಫ್ ಬರೆಯೋಣ. ಬಿ ಗೆ ಏನದರಿ ಡಿ ಅದ, ಆನಂತರ ಸಿ ಗೆ ಏನದರಿ ಇ ಅದ. ಓಕೆ ಸೊ ಟ್ರಯಾಂಗಲ್ DF ಅಂತ ಬರೋದು ತಪ್ಪಾಗುತ್ತೆ, ಟ್ರಯಾಂಗಲ್ FDE ಕರೆಕ್ಟ್ ಆಗಿರ್ತೈತಿ. ಓಕೆ ಸೊ ಇದು ನಮಗೆ ರೇಷಿಯೋ ಸರಿಯಾಗಿ ಬರಾಕತ್ತೈತಿ ಇಲ್ಲ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡ್ರಿ. ಇಲ್ಲಿ AB ಅದ, AB ಗೆ ಏನ್ ಬರಾಕತ್ತೀರಿ ಇಲ್ಲಿ FD ಅದ. ಓಕೆ ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್ ಅದ. ಆನಂತರ BC ಗೆ D ಅದ, ಇಲ್ಲಿ BC ಅದ, BC ಗೆ ಏನದರಿ D ಅದ. ಆನಂತರ ಇಲ್ಲಿ AC ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ FE ಬರಾಕತ್ತೈತಿ, AC ಗೆ ಏನದರಿ FE ಅದ. ಓಕೆ ಸೊ ಈ ರೀತಿಯಾಗಿ ಬರೆದ್ರೆ ನಮ್ದು ಸರಿಯಾಗಿರ್ತೈತಿ. ಓಕೆ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತು ಕರೆಸ್ಪಾಂಡಿಂಗ್ ಆಂಗಲ್ಸ್ ಬಗ್ಗೆ ನಾವು ಬಹಳ ಹುಷಾರಾಗಿ ಇರಬೇಕು. ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಈ ಟ್ರಯಾಂಗಲ್ ಚಾಪ್ಟರ್ ಒಳಗೆ ನಮಗೆ ಇಂಪಾರ್ಟೆಂಟ್ ಇರೋದು ಯಾವ್ದಪ್ಪ ಅಂತಂದ್ರೆ ಥಿಯರಮ್ಸ್. ಓಕೆ ಸೊ ಟ್ರಯಾಂಗಲ್ಸ್ ಮೇಲೆ ನಮ್ಮ 10th ಸ್ಟ್ಯಾಂಡರ್ಡ್ ಗೆ ಒಟ್ಟು 6 ಥಿಯರಮ್ಸ್ ಅದಾವ್ರಿ. ಈ 6 ಥಿಯರಮ್ಸ್ ಒಳಗೆ ನಮ್ಮ ಎಕ್ಸಾಮ್ ಗೆ 4 ಥಿಯರಮ್ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದಾವು. 4 ಥಿಯರಮ್ ಒಳಗ ಒಂದು ಥಿಯರಮ್ ನಮ್ಮ ಎಕ್ಸಾಮ್ ಗೆ ಗ್ಯಾರಂಟಿ 4 ಮಾರ್ಕ್ಸ್ ಗೆ ಕೇಳ್ತಾನ. ಓಕೆ ಸೊ ಈ ಒಂದು ವಿಡಿಯೋ ಪಾರ್ಟ್ ಒಳಗೆ ನಾವೇನಪ್ಪಾ ಅಂತಂದ್ರ ಆ ಥಿಯರಮ್ದ ಮೀನಿಂಗ್ಸ್ ಅನ್ನ ನಾವು ನೋಡೋಣಂತ. ದಟ್ ಈ ಒಂದು ಥಿಯರಮ್ಸ್ 4 ಥಿಯರಮ್ಸ್ ಏನಪ್ಪಾ ಅಂತಂದ್ರ ಎಕ್ಸಾಮ್ ಗೆ ಏನ್ ಬರ್ತಾವಲ್ರಿ ಆ ಥಿಯರಮ್ಸ್ ಅನ್ನ ನಾ ಏನ್ ಮಾಡ್ತೇನೆ ಅಂದ್ರ ಅದ್ರ ಪ್ರೂಫ್ ಸಲುವಾಗಿ ಒಂದು ಸೆಪರೇಟ್ ಆಗಿ ವಿಡಿಯೋನ ಮಾಡಿರ್ತೇನೆ. ಓಕೆ ರೈಟ್. ಸೊ ಮೊದಲ ಥಿಯರಮ್ ಏನಪ್ಪಾ ಅಂತಂದ್ರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಇದಕ್ಕೆ 3 ಹೆಸರು ಅದಾವ್ರಿ. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ ಥಿಯಲ್ಸ್ ಥಿಯರಮ್ ಅಥವಾ BPT ಥಿಯರಮ್ ಅಂತಾನೂ ಕರೀತಾರ. ಓಕೆ ಸೊ ಸ್ಟೇಟ್ಮೆಂಟ್ ಇದ್ರದ್ದು ಸ್ಟೇಟ್ಮೆಂಟ್ ಏನೈತಿ ಅಂತಂದ್ರೆ ಇಫ್ ಎ ಲೈನ್ is drawn parallel to one side of a triangle to intersect other two sides yet distinct points, then the other two sides are divided in the same ratio or equal ratio. Okay so ಇದು ನಾನು ಒಂದ್ಸರಿ ನೀಟಾಗಿ ನಿಮ್ಗೆ ಹೇಳ್ಬಿಡ್ತೇನೆ ಏನಪ್ಪಾ ಅಂತಂದ್ರೆ if a line drawn parallel to one side of a triangle. so ಒಂದು ಟ್ರಯಾಂಗಲ್ ಅದರಿ, ಒಂದು ಟ್ರಯಾಂಗಲ್ ಒಳಗ ಒಂದು ಸೈಡ್ ಗೆ. ಓಕೆ ಸೊ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ದಟ್ ಇದಕ್ಕೆ ಒಂದು ಹೆಸರು ಕೊಡೋಣ, ABC ಅಂತಂದ್ರೆ ಹೆಸರು ಕೊಡೋಣ. ಈ BC ಸೈಡ್ ಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಪ್ಯಾರಲ್ ಆಗಿ ಒಂದು ಲೈನ್ ಹಾಕ್ತೇನೆ. ಸೊ ಅದೇನಾಗಿರ್ಲಿ ಅಂತಂದ್ರೆ DE ಆಗಿರ್ಲಿ. ಈ ಎರಡು ಸೈಡ್ಸ್ ನ ಅದೇನಪ್ಪಾ ಅಂದ್ರೆ DE ಪಾಯಿಂಟ್ ಒಳಗೆ ಏನಪ್ಪಾ ಅಂತಂದ್ರೆ ಇಂಟರ್ಸೆಕ್ಟ್ ಮಾಡಾಕತೈತಿ. ಓಕೆ ನಾವು ಮೊದಲಿಗೆ ಏನ್ ಮಾಡಿದೀವಿ ನಾವು ದಟ್ ವಿ ಹ್ಯಾವ್ ಡ್ರಾನ್ DE parallel to BC. ಓಕೆ ಸೊ ಇಫ್ ಎ ಲೈನ್ ಡ್ರಾನ್ parallel to one side of a triangle, ಈ one side ಗೆ ಏನಪ್ಪಾ ಅಂದ್ರೆ ನಾವು ಪ್ಯಾರಲ್ ಲೈನ್ ಹಾಕಿದೇವಿ ಟು ಇಂಟರ್ಸೆಕ್ಟ್ ಅದರ್ ಟು ಸೈಡ್ಸ್. ಎರಡು ಸೈಡ್ಸ್ ನ ಇಂಟರ್ಸೆಕ್ಟ್ ಆಗೋ ತರ ಏನಪ್ಪಾ ಅಂದ್ರೆ ಒಂದು ಲೈನ್ ಗೆ ಪ್ಯಾರಲ್ ಲೈನ್ ಹಾಕಿದೇವಿ. ಅವಾಗ ಏನಾಗಿರ್ತೈತಿ ಅಂತಂದ್ರೆ ದೆನ್ ದ ಟೂ ಸೈಡ್ಸ್ ಯಾವ ಟೂ ಸೈಡ್ಸ್ ರೀ AB ಮತ್ತು AC. ಇವ್ ಎರಡು ಸೈಡ್ ಏನಾಗ್ತಾವ್ರಿ ದೇ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂದ್ರೆ ಏನ್ರಿ ದಟ್ ಈಸ್ AD divided by
ಡಿಬಿ ಎಡಿ ಡಿವೈಡೆಡ್ ಬೈ ಡಿಬಿ ಇದು ಒಂದು ರೇಷಿಯೋ, ಇದು ಈ ಕಡೆ ಒಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ರೇಷಿಯೋ ಅದ, ದಟ್ ಇಸ್ ಎಇ ಡಿವೈಡೆಡ್ ಬೈ ಇಸಿ. ಇವೆರಡು ರೇಷಿಯೋ ಏನಾಗಿರ್ತಾವು ಅಂತಂದ್ರೆ ಈಕ್ವಲ್ ಆಗಿರ್ತಾವು. ಓಕೆನಾ? ಸೊ ದಟ್ ಇನ್ನೊಂದ್ಸರಿ ನೋಡೋಣಂತ್ರಿ. ದಟ್ ಒಂದು ಲೈನ್ ನ ಒಂದು ಟ್ರಯಾಂಗಲ್ ಒಂದು ಸೈಡ್ಗೆ ಪ್ಯಾರಲ್ ಆಗೋ ತರ ನಾವು ಹಾಕಿದ್ವಿ ಅಂತಂದ್ರ ಈ ಎರಡೂ ಲೈನ್ ಅನ್ನ ಈ ಲೈನ್ ಏನ್ ಮಾಡ್ತೈತಿ ಅಂದ್ರೆ ಈ ಪ್ಯಾರಲ್ ಲೈನ್ ನಾವು ಏನ್ ಡ್ರಾ ಮಾಡ್ತೀವಲ್ಲ ಅದು ಈಕ್ವಲ್ ರೇಷಿಯೋ ಒಳಗ ಡಿವೈಡ್ ಮಾಡ್ತೈತಿ. ಇದು ಏನಪ್ಪಾ ಅಂದ್ರೆ ನಮ್ಮ BPT ಥಿಯರಂ. ಓಕೆ, ಸೊ ದಟ್ ಕನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ಎರಡನೇ ಥಿಯರಂ ರೀ. ಇದೇನಪ್ಪಾ ಅಂದ್ರೆ ಕನ್ವರ್ಸ್ ಆಫ್ BPT ಅಂತ ಹೇಳ್ತೀವಿ. ಇದೇನಪ್ಪಾ ಅಂದ್ರೆ ಇದ್ರ ಉಲ್ಟಾ ಏನ್ ಹೇಳ್ತದ್ರಿ? ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟು sides of a triangle in the same ratio, then the line is parallel to the third side. Okay, so ಇಲ್ಲಿ ನಾವು ಹೇಳೋದಾಯ್ತು ಅಂತಂದ್ರೆ ಈಗ ಒಂದು ಲೈನ್ ಏನ್ ಮಾಡಕತ್ತೀರಿ, ಅದು ಈಕ್ವಲ್ ರೇಷಿಯೋ ಒಳಗ ಡಿವೈಡ್ ಮಾಡ್ಲಿಕ್ಕೆ ಎರಡು ಲೈನ್ಸ್ ಅನ್ನ, ಒಂದು ಟ್ರಯಾಂಗಲ್ ಎರಡು ಲೈನ್ಸ್ ಅನ್ನ ಒಂದು ಲೈನ್ ಏನ್ ಮಾಡಕತ್ತೈತಿ ಅಂತಂದ್ರೆ ಸೇಮ್ ರೇಷಿಯೋ ಒಳಗ ಡಿವೈಡ್ ಮಾಡ್ಲಿಕ್ಕೆ ಎ ಬಿ ಸಿ ಡಿ ಇ. ಓಕೆ, ಸೇಮ್ ರೇಷಿಯೋ ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಅಂದ್ರೆ ಎಡಿ ಡಿವೈಡೆಡ್ ಬೈ ಡಿಬಿ ಇದು ಏನಪ್ಪಾ ಅಂತಂದ್ರೆ ಎದಕ್ಕೆ ಈಕ್ವಲ್ ಐತಿ ಅಂದ್ರೆ ಎಇ ಡಿವೈಡೆಡ್ ಬೈ ಇಸಿ ಗೆ ಈಕ್ವಲ್ ಐತಿ. ಒಂದ್ ವೇಳೆ ಇದು ಸೇಮ್ ರೇಷಿಯೋ ಒಳಗೆ ಇತ್ತಂತಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಡಿಇ ಈಸ್ ಪ್ಯಾರಲಲ್ ಟು ಬಿಸಿ ಅಂತ ಹೇಳ್ಬೋದು. ಓಕೆನಾ? ರೈಟ್. ಸೊ ಇದಕ್ಕೆ ಏನ್ ಡಿಫ್ರೆನ್ಸ್ ಐತ್ರಿ? ಇದಕ್ಕೆ ಏನ್ ಡಿಫ್ರೆನ್ಸ್ ಐತಿ ಅಂತಂದ್ರೆ ನಮಗ ಇದ್ರೊಳಗೆ ಇಂಪಾರ್ಟೆಂಟ್ ಏನೈತಿ ಅಂತಂದ್ರೆ ಪ್ಯಾರಲಲ್ ಸೈಡ್ ಒಂದು ಈ ಸೈಡ್ ಪ್ಯಾರಲಲ್ ಇದ್ದದಕ್ಕ ರೇಷಿಯೋ ಸೇಮ್ ಇರ್ತೈತಿ. ಇಲ್ಲಿ ನಮ್ಗೆ ಏನಾಗತೈತಿ ಅಂತಂದ್ರೆ ರೇಷಿಯೋ ಸೇಮ್ ಇದ್ದದಕ್ಕ ಇದು ಏನಾಗೈತಿ ಅಂತಂದ್ರೆ ಥರ್ಡ್ ಸೈಡ್ ಏನಪ್ಪಾ ಅಂತ ಥರ್ಡ್ ಸೈಡ್ಗೆ ಈ ಲೈನ್ ಏನಾಗೈತಿ ಅಂತಂದ್ರೆ ಪ್ಯಾರಲಲ್ ಆಗಿರ್ತೈತಿ. ಓಕೆನಾ? ನೆಕ್ಸ್ಟ್ ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಸಿಮಿಲಾರಿಟಿ ಕ್ರೈಟೀರಿಯಾ ಒಳಗ ಟೋಟಲ್ ಎಷ್ಟು ಅದಾವ ಅಂತಂದ್ರೆ 4 ಕ್ರೈಟೀರಿಯಾ ಅದಾವ್ರಿ. ಅದ್ರೊಳಗ 3 ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಅದಾವ. ಓಕೆ, ಸೊ ಈಗ ನಮ್ಗೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ದಟ್ ನಾವು ಎರಡು ಟ್ರಯಾಂಗಲ್ ಸಿಮಿಲರ್ ಇರಬೇಕು ಅಂದ್ರೆ ಕಂಡೀಷನ್ ಏನಿರ್ಬೇಕು ಅಂತ ನೋಡಿದ್ವಿ. ಏನ್ರಿ? ಒಂದು ಟ್ರಯಾಂಗಲ್ 3 ಆಂಗಲ್ಸ್, ಇನ್ನೊಂದು ಟ್ರಯಾಂಗಲ್ 3 ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು. ಅದ್ರ ಜೊತೆಗೆ ಒಂದ್ ಟ್ರಯಾಂಗಲ್ 3 ಸೈಡ್ಸ್ ಮತ್ತೆ ದಟ್ ಇನ್ನೊಂದು ಟ್ರಯಾಂಗಲ್ 3 ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಈಕ್ವಲ್ ಇರಬೇಕು. ಅಂದ್ರೆ ಟ್ರಯಾಂಗಲ್ಸ್ ಏನಪ್ಪಾ ಅಂತಂದ್ರೆ ಸಿಮಿಲರ್ ಇರ್ತಾವ ಅಂತ ಹೇಳಿದ್ವಿ. ಅದಕ್ಕೆ ಕಂಡೀಷನ್ ಏನಿರ್ಬೇಕ್ರಿ? ಕ್ರೈಟೀರಿಯಾ ಏನಿರ್ಬೇಕು ಅಂತಂದ್ರೆ ದಟ್ ಅದ್ರೊಳಗೆ ಒಂದೇ ಕ್ರೈಟೀರಿಯಾ ಯಾವ್ದಪ್ಪ ಅಂತಂದ್ರೆ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ. ಇದು ಏನ್ ಹೇಳ್ತೈತಿ ಅಂತಂದ್ರೆ ಇಫ್ ಇನ್ 2 ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಎರಡು ಟ್ರಯಾಂಗಲ್ ಒಳಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ವು ಅಂತಂದ್ರೆ ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂಡ್ ಹೆನ್ಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅಂದ್ರೆ ದಟ್ ಈಗ ಎರಡು ಟ್ರಯಾಂಗಲ್ ಅದಾವ ಅಂತಂದ್ರೆ ತಿಳ್ಕೊಳ್ಳೋಣಂತ್ರಿ. ದಟ್ ಈಗ ಎರಡು ಟ್ರಯಾಂಗಲ್ ಇದ್ವು ಅಂತಂದ್ರೆ ಈ ಎರಡು ಟ್ರಯಾಂಗಲ್ ಇದೇನ್ರಿ ಸಿಮಿಲರ್ ಅಂತ ಹೇಳ್ಬೇಕು ಅಂತಂದ್ರೆ ಓಕೆ, ಸೊ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ಬೇಕು ಅಂತಂದ್ರೆ ನಮಗ ಮುಂಚೆ ಏನಾಗ್ಬೇಕಾಗಿತ್ತು ಅಂತಂದ್ರೆ ಇದ್ರ 3 ಆಂಗಲ್ಸ್, ಇದ್ರ 3 ಆಂಗಲ್ಸ್, ಇದ್ರ 3 ಸೈಡ್ಸ್, ಇದ್ರ 3 ಸೈಡ್ಸ್, ಟೋಟಲ್ 12 ವಿಷಯಗಳು ನಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಿರಬೇಕಾಗಿತ್ತು. ಆದ್ರೆ ಈಗ 12 ಗೊತ್ತಿರೋದ್ ಬೇಡ್ರಿ, 6 ಗೊತ್ತಿದ್ರೆ ಸಾಕು. ಯಾವ ರೀತಿ ಅಂತಂದ್ರೆ ದಟ್ ಇವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಎಗೆ ಡಿ, ಬಿ ಗೆ ಇ, ಸಿ ಗೆ ಎಫ್. ಓಕೆ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಇಷ್ಟಿದ್ರೆ ಸಾಕು, ನಾವೆರಡು ಟ್ರಯಾಂಗಲ್ ಏನಪ್ಪಾ ಅಂತಂದ್ರೆ ಸಿಮಿಲರ್ ಇರ್ತಾವು. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಪ್ಪಾ ಅಂತಂದ್ರೆ ಸೇಮ್ ರೇಷಿಯೋ ಒಳಗೆ ಇರ್ತಾವು. ಬಿ ಸಿ ಡಿವೈಡೆಡ್ ಬೈ ಎಫ್, ಆ ನಂತರ ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಓಕೆ, ರೈಟ್. ಸೊ ದಟ್ ಇದ್ರ 3 ಆಂಗಲ್ಸ್, ಇದ್ರ 3 ಆಂಗಲ್ಸ್ ಈಕ್ವಲ್ ಇದ್ವು ಅಂತಂದ್ರೆ ಅವುಗಳದ್ದು ಸೈಡ್ಸ್ ರೇಷಿಯೋ ಸೇಮ್ ಆಗಿರ್ತೈತಿ. ಆ ನಂತರ ಟ್ರಯಾಂಗಲ್ ಎ ಬಿ ಸಿ ಏನಾಗಿರ್ತೈತಿ ಅಂದ್ರೆ ಟ್ರಯಾಂಗಲ್ ಡಿ ಇ ಎಫ್ ಗೆ ಎರಡು ಟ್ರಯಾಂಗಲ್ ಸಿಮಿಲರ್ ಇರ್ತಾವು. ಓಕೆನಾ? ಇದು ನಮ್ಮ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ. ಇದು ನಮಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಲಿಂದ ಬಹಳ ಇಂಪಾರ್ಟೆಂಟ್ ಐತಿ. ಓಕೆ, ನಿಮ್ಗೆ 4 ಥಿಯರಂ ಇಂಪಾರ್ಟೆಂಟ್ ಅದಾವ ಅಂತ ಹೇಳಿದ್ರೆ ಟೋಟಲ್ ಆಗಿ ಇದು ಒಂದು. ಆ ನಂತರ BPT ಥಿಯರಂ ಇದು ಒಂದು. ದಟ್ ಇನ್ನೂ 2 ಥಿಯರಂ ಅದಾವ್ರಿ, ಅವು ನಮಗ ಬಹಳ ಇಂಪಾರ್ಟೆಂಟ್ ಆಗಿರ್ತಾವ. ಓಕೆನಾ? ರೈಟ್. ಸೊ ನಂತರ ದಟ್ ನಮ್ಮ ಇನ್ನೊಂದು ಸಿಮಿಲಾರಿಟಿ ಕ್ರೈಟೀರಿಯಾ ಅದು ಏನಪ್ಪಾ ಅಂದ್ರೆ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ.
ಇದಕ್ಕೆ ಏನಪ್ಪಾ ಅಂತಂದ್ರೆ ಏನು ವ್ಯತ್ಯಾಸ ಇಲ್ರಿ, ದಟ್ ಒಂದೇ ಒಂದು ವ್ಯತ್ಯಾಸ, ಇಲ್ಲಿ 3 ಆಂಗಲ್ಸ್ ತೊಗೊಳಕತ್ತೀವಿ, ಇಲ್ಲಿ 2 ಆಂಗಲ್ಸ್ ತಗೊಂತೀವಿ. ಒಂದು ಟ್ರಯಾಂಗಲ್ 2 ಆಂಗಲ್ಸ್, ಇನ್ನೊಂದು ಟ್ರಯಾಂಗಲ್ 2 ಆಂಗಲ್ಸ್ ಗೆ ಈಕ್ವಲ್ ಇದ್ವು ಅಂತಂದ್ರ ಆ 2 ಟ್ರಯಾಂಗಲ್ಸ್ ಏನಾಗಿರ್ತಾವ ಅಂತಂದ್ರ ಸಿಮಿಲರ್ ಆಗಿರ್ತಾವ. ಸ್ಟೇಟ್ಮೆಂಟ್ ನೋಡ್ರಿ, ಇಫ್ ಇನ್ 2 ಟ್ರಯಾಂಗಲ್ಸ್ 2 angles of one triangle are respectively equal to the 2 angles of other triangle, then 2 triangles are equal. Okay, in 2 triangles are similar. Okay, so that ಇಲ್ಲಿ ನಮಗ 3 angles 3 angles ವಿಷಯನೂ ಬೇಡ, ಇದ್ರ 3 angles ಇದ್ರ 3 angles ಬೇಕಾಗಿಲ್ಲ ರೀ. ಇದ್ರ ಒಂದು ಆಂಗಲ್, ಇದ್ರದ್ದು ಒಂದು ಆಂಗಲ್, ಇದ್ರದ್ದು ಒಂದು, ಇದ್ರದ್ದು ಈ ಎರಡನೇ ಆಂಗಲ್, ಇದ್ರ ಎರಡನೇ ಆಂಗಲ್, ಇಷ್ಟು ಗೊತ್ತಿದ್ರು ಸಾಕು ನಾವೇನಪ್ಪಾ ಅಂದ್ರೆ ಟ್ರಯಾಂಗಲ್ಸ್ ಸಿಮಿಲರ್ ಅದಾವೋ ಇಲ್ಲೋ ಅಂತ ಹೇಳ್ಬೋದು. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಓಕೆ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಇಷ್ಟಿತ್ತಂದ್ರೆ ನಾವೇನ್ ಹೇಳ್ಬೋದು ಅಂತಂದ್ರೆ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಹಂಗ್ರಿ ದಟ್ ಹಿಂದೆ ನಮ್ಗೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ 3 ಆಂಗಲ್ ಬೇಕಂದಿದ್ವಿ, ಈಗ 2 ಆಂಗಲ್ ಸಾಕಂತ ಹೇಳಾಕತ್ತೇವಲ್ಲ. ಯಾಕಂತಂದ್ರೆ ನಮ್ಗೊಂದು ವಿಷಯ ಗೊತ್ತದ್ರಿ, ಏನಪ್ಪಾ ಅಂತಂದ್ರೆ ಇದು 50 ಇರ್ಲಿ, ಇದು 60 ಇರ್ಲಿ ತಗೊಳ್ಳೋಣ ಅಂತ. ಇದು 50 ಅಂದ್ರೆ ಇದು ಎಷ್ಟು ಇರ್ತೈತ್ರಿ, ಇದು 50 ಇರ್ತೈತಿ, ಇದು ಏನಪ್ಪಾ ಅಂತಂದ್ರ 60 ಇರ್ತೈತಿ. ಒಂದು ಟ್ರಯಾಂಗಲ್ ಒಳಗ ನಮ್ಮ ಟ್ರಯಾಂಗಲ್ ಒಳಗೆ 2 ಆಂಗಲ್ಸ್ ಗೊತ್ತದ ಅಂದ್ರೆ 3 ಆಂಗಲ್ ಅನ್ನ ಕಂಡುಹಿಡಿಬಹುದು. ಹೆಂಗಂತಂದ್ರ 3 ಆಂಗಲ್ಸ್ ಸಮ್ ಏನಪ್ಪಾ ಅಂದ್ರೆ 180 ಆಗಿರ್ಬೇಕು. ಇದು 50 ಇದು 60 ಆಗೈತೆ ಅಂತಂದ್ರೆ ಇದು ಎಷ್ಟಾಗಿರ್ತೈತ್ರಿ, ಇದು 70 ಆಗಿರ್ತೈತಿ. 3 ಸೇರಿಸಿದ್ರೆ 180 ಆಗ್ಬೇಕು. ಓಕೆ, ಇದು 50 ಇದು 60 ಆಗೈತೆ ಅಂದ್ರೆ ಇದು ಎಷ್ಟಾಗಿರ್ತೈತಿ, ಇದು 70 ಆಗಿರ್ತೈತಿ. ಅಂದ್ರೆ ಒಂದ್ ಟ್ರಯಾಂಗಲ್ ಇದ್ರ 2 ಆಂಗಲ್ಸ್ ಇದ್ರ 2 ಆಂಗಲ್ಸ್ ಈಕ್ವಲ್ ಅದಾವ ಅಂದ್ರ ನಾವು ದಟ್ 3 ಆಂಗಲ್ಸ್ ಅನ್ನ ಚೆಕ್ ಮಾಡೋದೇ ಬೇಡ, ಅದು ಸಹಿತ ಏನಪ್ಪಾ ಅಂತಂದ್ರ ಈಕ್ವಲ್ ಆಗಿರ್ತೈತಿ. ಹಿಂಗಾಗಿ ದಟ್ ಒಂದ್ ಟ್ರಯಾಂಗಲ್ 2 ಆಂಗಲ್ಸ್ ಇನ್ನೊಂದು ಟ್ರಯಾಂಗಲ್ 2 ಆಂಗಲ್ಸ್ ಈಕ್ವಲ್ ಇದ್ವು ಅಂದ್ರ ಆ 2 ಟ್ರಯಾಂಗಲ್ ಏನಾಗಿರ್ತಾವ್ರಿ, ಸಿಮಿಲರ್ ಆಗಿರ್ತಾವ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಥಿಯರಮ್ ಅಥವಾ ಸಿಮಿಲಾರಿಟಿ ಕ್ರೈಟೀರಿಯನ್ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರ ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯನ್. ಓಕೆ, ಇದೇನ್ ಹೇಳ್ತೈತಿ ಅಂತಂದ್ರ ಇಫ್ ಇನ್ 2 triangles corresponding sides are in the same ratio, then their corresponding angles are equal and hence the 2 triangles are similar. Okay, so 2 ಟ್ರಯಾಂಗಲ್ ಒಳಗ ಇದು ಏನ್ರಿ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಂದ್ರೆ ಸೇಮ್ ರೇಷಿಯೋ ಒಳಗೆ ಇದ್ವು ಅಂತಂದ್ರ ಅವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರ್ತೈತಿ. ಅಂತರ 2 ಟ್ರಯಾಂಗಲ್ ಏನಂತಂದ್ರೆ ಸಿಮಿಲರ್ ಅದಾವ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಎಲ್ಲ ನೋಡ್ದಂಗಿತ್ತಲ್ಲ, ಎಲ್ಲ ನೋಡ್ದಂಗಿತ್ತಲ್ಲ ರೀ. ಇದೇನಪ್ಪಾ ಅಂತಂದ್ರೆ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯನ್ ನೋಡಿದ್ವಲ್ಲ, ಅದ್ರದ್ದು ಏನಪ್ಪಾ ಅಂದ್ರೆ ಇದು ಕನ್ವರ್ಸ್ ತರ ಐತಿ. ಓಕೆ, ಅಲ್ಲಿ ಒಂದು ಟ್ರಯಾಂಗಲ್ 3 ಆಂಗಲ್ಸ್ ಇನ್ನೊಂದು ಟ್ರಯಾಂಗಲ್ 3 ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ವು ಅಂದ್ರ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷಿಯೋ ಒಳಗಿದ್ವು. ಇಲ್ಲಿ ಏನಪ್ಪಾ ಅಂತಂದ್ರ ಸೈಡ್ಸ್ ಸೇಮ್ ರೇಷಿಯೋ ಒಳಗಿದ್ರ ಆಂಗಲ್ಸ್ ಈಕ್ವಲ್ ಆಗಿರ್ತಾವು ಅಂತ ಹೇಳಾಕತ್ತಾರ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ದಟ್ 2 ಟ್ರಯಾಂಗಲ್ಸ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಈ 2 ಟ್ರಯಾಂಗಲ್ಸ್ ಏನಾಗಿರ್ಲಿ ಅಂತಂದ್ರೆ ದಟ್ ಎ ಬಿ ಸಿ ಡಿ ಇ ಎಫ್. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ದಟ್ ಇದು ಕಂಡೀಷನ್ ಏನದ್ರಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಂದ್ರು ಸೇಮ್ ರೇಷಿಯೋ ಒಳಗಿದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಡಿ ಇ, ಬಿ ಸಿ ಡಿವೈಡೆಡ್ ಬೈ ಇ ಎಫ್, ಆನಂತರ ಎ ಸಿ ಗೆ ಏನಪ್ಪಾ ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ ಡಿ ಎಫ್. ಇವುಗಳ 3 ರೇಷಿಯೋ ಈಕ್ವಲ್ ಇತ್ತಂದ್ರೆ ದೆನ್ ಏನಾಗಿರ್ತೈತಿ ಅಂತಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಕರೆಸ್ಪಾಂಡಿಂಗ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರ್ತಾವು. ಇದರಿಂದ ನಾವೇನ್ ಹೇಳ್ಬೋದು ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳ್ಬೋದು. ಓಕೆನಾ, ರೈಟ್. ಸೊ ಅಲ್ಲಿ ಆಂಗಲ್ಸ್ ಇಂಪಾರ್ಟೆನ್ಸ್ ಇತ್ತು, ಇಲ್ಲಿ ಏನಪ್ಪಾ ಅಂತಂದ್ರೆ ಸೈಡ್ಸ್ ರೇಷಿಯೋ ಏನಪ್ಪಾ ಅಂದ್ರೆ ಇಂಪಾರ್ಟೆನ್ಸ್ ಅದ. ದಟ್ ಇಸ್ ಒನ್ ಡಿಫರೆನ್ಸ್. ಓಕೆ, ನಂತರ 6th ಥಿಯರಮ್ ನೆಕ್ಸ್ಟ್ ಅಥವಾ ಕ್ರೈಟೀರಿಯನ್ ಏನದಪ್ಪ ಅಂತಂದ್ರೆ ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯನ್. ಸೊ ಹೆಸರು ಹೇಳಾಕತೈತಿ 2 ಸೈಡ್ ಇರಬೇಕು, 1 ಆಂಗಲ್ ಇರಬೇಕು. ಓಕೆ, ಸೊ ದಟ್ ಇಲ್ಲಿ ಫಸ್ಟ್ ಇದಕ್ಕೆ ಏನಪ್ಪಾ ಅಂತಂದ್ರೆ ಆಂಗಲ್ ಇಂದ ಸ್ಟಾರ್ಟ್ ಮಾಡ್ತಾನ್ರಿ. ಇಫ್ 1 ಆಂಗಲ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 1 ಆಂಗಲ್ ಆಫ್ another triangle and the sides including these angles are in the same ratio, then triangles are similar. Okay, so that is the statement ಆಯ್ತು. ಒಂದ್ಸಾರಿ ಏನಪ್ಪಾ ಅಂತಂದ್ರೆ ಇದರ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಂಡು ಇದನ್ನ ಅರ್ಥ ಮಾಡ್ಕೊಂಡ್ರಿ. ಓಕೆ, ರೈಟ್. 2 ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಆ ಟ್ರಯಾಂಗಲ್ಸ್ ಏನಾಗಿರ್ಲಿ ಅಂದ್ರೆ ಎ ಬಿ ಸಿ ಮತ್ತು ಡಿ ಇ ಎಫ್
ಆಗಿರ್ಲಿ. ಓಕೆ, ಒಂದು ಆಂಗಲ್ ಗೆ ಇನ್ನೊಂದು ಆಂಗಲ್ ಈಕ್ವಲ್ ಐತಿ ಅಂತ ಹೇಳಕತ್ತಾರ. ಸೊ ನಾ ಎ ಗೆ ಡಿ ತಗೋತೀನಿ. ಓಕೆ, ಒಂದು ಟ್ರಯಾಂಗಲ್ ಒಂದು ಆಂಗಲ್, ಇನ್ನೊಂದು ಟ್ರಯಾಂಗಲ್ ಒಂದು ಆಂಗಲ್ ಏನಪ್ಪಾ ಅಂದ್ರೆ ಈಕ್ವಲ್ ಐತಿ. ಅದಾದ ನಂತರ ಏನಪ್ಪಾ ಅಂತಂದ್ರೆ ಅಂಡ್ ಸೈಡ್ಸ್ ಇನ್ಕ್ಲೂಡಿಂಗ್ ದೀಸ್ ಆಂಗಲ್ಸ್, ಈ ಆಂಗಲ್ಸ್ ಅನ್ನ ಇನ್ಕ್ಲೂಡ್ ಮಾಡಿರುವಂತಹ ಸೈಡ್ಸ್ ಅದ ರೇಷಿಯೋ ಏನಾಗಿರ್ಬೇಕು ಅಂತಂದ್ರೆ ಈಕ್ವಲ್ ಆಗಿರ್ಬೇಕು. ಓಕೆ, ಸೊ ಇಲ್ಲಿ ಆಂಗಲ್ ಅದ ಅಂತಂದ್ರೆ ಇದ್ರ ಇನ್ಕ್ಲೂಡಿಂಗ್ ಸೈಡ್ಸ್ ಯಾವ್ರಿ, ಎ ಬಿ ಮತ್ತು ಎ ಬಿ ಅಂಡ್ ಎ ಸಿ. ಓಕೆ, ಎ ಬಿ ಅಂಡ್ ಎ ಸಿ. ಎ ಬಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದೈತ್ರಿ, ಡಿಇ ಐತಿ. ಓಕೆ, ಸೊ ಇದಕ್ಕೂ ಮುಂಚೆ ನಾವು ಏನಪ್ಪಾ ಅಂದ್ರೆ ಆಂಗಲ್ ಬಗ್ಗೆ ಬರೀಬೇಕಲ್ಲ. ಸೊ ಮೊದಲಕ್ಕೆ ನಾ ಆಂಗಲ್ ಬಗ್ಗೆ ಬರಿತೀನಿ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅದ. ಇದ್ರ ಜೊತೆಗೆ ಕರೆಸ್ಪಾಂಡಿಂಗ್ ಈ ಆಂಗಲ್ ಅನ್ನ ಇನ್ಕ್ಲೂಡ್ ಮಾಡಿರುವಂತ ಕರೆಸ್ಪಾಂಡಿಂಗ್ ಸೈಡ್ಸ್. ಓಕೆ, ದಟ್ ಇಸ್ ಎ ಬಿ ಗೆ ಡಿಇ, ಆ ನಂತರ ಎ ಸಿ ಗೆ ಡಿಎಫ್. ಇವು ಇದ್ವು ಅಂತಂದ್ರೆ ನಾವು ಏನ್ ಹೇಳ್ಬೋದ್ರಿ, ಇವೆರಡು ಇದು ಇತ್ತಂತಂದ್ರ ಇವೆರಡು ಟ್ರಯಾಂಗಲ್ ಏನಾಗಿರ್ತಾವ್ರಿ, ಸಿಮಿಲರ್ ಆಗಿರ್ತಾವು ಅಂತ ಹೇಳ್ಬೋದು. ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಸೊ ಇದರ ಅರ್ಥ ಏನಾಗಿತ್ತು ಅಂದ್ರೆ ಇದಾಗಿತ್ತು. ಓಕೆ, ಸೊ ನಮ್ಮ ಎಕ್ಸಾಮಿಗೆ ಏನಪ್ಪಾ ಅಂತಂದ್ರ ನಮ್ಗ ಇದು ಇಂಪಾರ್ಟೆಂಟ್ ಐತಿ, ಆ ನಂತರ ಇದು ಸಹಿತ ಇಂಪಾರ್ಟೆಂಟ್ ಐತಿ. ಸೊ ನಾನು ಈಗ ಇದು ಹೇಳಿದಂತ ಥಿಯರಮ್ ಒಳಗ ಫಸ್ಟ್ ಥಿಯರಮ್ ಇಂಪಾರ್ಟೆಂಟ್ ರೀ, ಥರ್ಡ್ ದಟ್ ನಾ ಇಲ್ಲಿ ಬರ್ಬಿಡ್ತೇನೆ. ದಟ್ ಯಾವ್ದಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟ್ ಥಿಯರಮ್, ಥರ್ಡ್, ಆ ನಂತರ ಫಿಫ್ತ್, ಸಿಕ್ಸ್. ಒಂದನೇದು, ಮೂರನೇದು, ಐದನೇದು, ಆರನೇದು, ಈ 4 ಥಿಯರಮ್ ಏನಪ್ಪಾ ಅಂದ್ರೆ ನಮ್ಮ ಎಕ್ಸಾಮ್ ಒಳಗ ಈ 4 ಒಳಗ ಒಂದು ಥಿಯರಮ್ ಗ್ಯಾರಂಟಿ ಬಂದ ಬರ್ತತ್ರಿ. ಅದನ್ನ ಏನ್ ಮಾಡ್ತಾನಂದ್ರ ಪ್ರೂವ್ ಮಾಡಂತ ಕೇಳ್ತಾನ. ಓಕೆನಾ, ಸೊ ಅದ್ರ ಸಂಬಂಧ ನಾನು ಮತ್ತೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ನಿಮ್ಗೆ ಇಷ್ಟು ಏನಪ್ಪಾ ಅಂದ್ರೆ ಅರ್ಥ ಆಗಿರ್ತಾವ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಟ್ರಯಾಂಗಲ್ಸ್ ಚಾಪ್ಟರ್ ಮೇಲಿನ ಥಿಯರಿ ಪಾರ್ಟ್ ಆಗಿತ್ರಿ. ಮುಂದಿನ ವಿಡಿಯೋದೊಳಗ ಈ ಒಂದು ಚಾಪ್ಟರ್ MCQ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.